ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ವಾಯ್ಸ್ ಆಫ್ ಸುದೀಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ವಾಟ್ಸಪ್ನಲ್ಲಿ ಒಂದು ಒಂದು ಅಪ್ಡೇಟ್ ಬಂದಿದೆ. ಅಪ್ಡೇಟ್ನ ನೀವು ಹೇಗೆ ನೋಡ್ಬೋದು, ಹೇಗೆ ನೀವು ಅದಕ್ಕೆ ಜಾಯ್ನ್ ಆಗ್ಬೋದು ಮತ್ತು ಕ್ರಿಯೇಟ್ ಹೇಗೆ ಮಾಡ್ಬೋದು ಎನ್ನುವಂಥ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ವಾಯ್ಸ್ ಆಫ್ ಸುದೀಪ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಮತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಿಮ್ಮ ಫೋನ್ನಲ್ಲಿರುವಂಥ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರದಲ್ಲಿ ಅಪ್ಡೇಟ್ಸ್ ಕಡೆಗೆ ಸ್ಲೈಡ್ ಮಾಡಿ. ಓಕೆನಾ, ಅಪ್ಡೇಟ್ಸ್ ಕಡೆ ಸ್ಲೈಡ್ ಮಾಡಿದ ನಂತರ ಕೆಳಗೆ ಮತ್ತೆ ಸ್ಲೈಡ್ ಮಾಡಿದ ನಂತರ ಇಲ್ಲಿ ಕಾಣ್ಬೋದು ಒಂದು ಒಂದು ಅಪ್ಡೇಟ್ ಏನು ಬಂದಿದೆ, ಚಾನಲ್ಸ್ ಎನ್ನುವಂಥ ಒಂದು ಅಪ್ಡೇಟ್ ಬಂದಿದೆ. ಈ ಅಪ್ಡೇಟಲ್ಲಿ ನಾವು ಕಾಣ್ಬೋದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಹೇಗೆ ನಾವು ಫಾಲೋ ಬಟನ್ನ ನಾವು ಫಾಲೋ ಮಾಡ್ತಿದ್ವೋ ಅದೇ ರೀತಿಯಾಗಿ ಸಹ ವಾಟ್ಸಪ್ನಲ್ಲೂ ಸಹ ಈ ಒಂದು ಅಪ್ಡೇಟ್ನ, ಈ ಒಂದು ಫೀಚರ್ಸ್ನ ಕೊಟ್ಟಿದ್ದಾರೆ ವಾಟ್ಸಪ್ ಅವರು. ಇಲ್ಲಿ ಮಾಡ್ಬೋದು. ಬಹುಮುಖ್ಯವಾಗಿ ಗಮನಿಸಬೇಕು, ನಾವು ಇದನ್ನು ಹೇಗೆ ಇದರ ಒಂದು ಉಪಯೋಗನ ಪಡ್ಕೊಬೋದು. ನಾವಿಲ್ಲಿ ನೋಡೋಣ. ಇಂಡಿಯನ್ ಕ್ರಿಕೆಟ್ ಟೀಮ್ ಮೇಲೆ ನಾನು ಫಾಲೋ ಮಾಡ್ತೀನಿ. ಫಾಲೋ ಮಾಡಿದ ನಂತರದಲ್ಲಿ ಇಲ್ಲಿ ನಾವು ಅವರ ಒಂದು ಗ್ರೂಪಿಗೆ ಜಾಯ್ನ್ ಆಗ್ತೀವಿ. ಗ್ರೂಪಿಗೆ ಜಾಯ್ನ್ ಆದ ನಂತರದಲ್ಲಿ ಹೇಗೆ ನಾವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಮಾಹಿತಿಗಳನ್ನ ನಾವು ಕಲೆಕ್ಟ್ ಮಾಡ್ತಾಯಿದ್ದೋ, ಪೋಸ್ಟರ್ಗಳಾಗಿರ್ಬೋದು, ವೀಡಿಯೋಗಳಾಗಿರ್ಬೋದು, ಹೇಗೆ ನಾವು ಕಲೆಕ್ಟ್ ಮಾಡ್ಕೊಳ್ತಿದ್ವು ಅದೇ ರೀತಿಯಾಗಿ ಸಹ ವಾಟ್ಸಪ್ನಲ್ಲೂ ಸಹ ಈ ಫೀಚರ್ನ ನಾವು ಕಾಣ್ಬೋದು. ಇಲ್ಲಿ ನೋಡ್ತಿದ್ದೀರಲ್ವಾ, ಇಲ್ಲಿ ನೋಡಿ, ಈ ಆಸ್ಟ್ರೇಲಿಯಾ ಟೂರ್ ಆಫ್ ಇಂಡಿಯಾ ಸೀರೀಸ್ ನಾಳಿಂದ ಏನು ಸೀರೀಸ್ ಪ್ರಾರಂಭವಾಗ್ತದೆ ಅದರ ಒಂದು ಪೋಸ್ಟ್ನ ಸಹ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ಇಲ್ಲಿ ಫಾಲೋ ಮಾಡುವುದರ ಮೂಲಕ ನಾವು ನಮಗೆ ಇಷ್ಟವಾದ ಸೆಲೆಬ್ರಿಟಿಗಳಾಗಿರ್ಬೋದು, ಚಾನಲ್ಗಳಾಗಿರ್ಬೋದು, ಯಾರು ಆ ಗ್ರೂಪ್ನ ಒಂದು ಕ್ರಿಯೇಟ್ ಮಾಡಿರ್ತಾರೆ ಅಲ್ಲಿ ಜಾಯ್ನ್ ಆಗಿ ಅಥವಾ ಫಾಲೋ ಮಾಡೋದರ ಮೂಲಕ ಈ ಒಂದು ಉಪಯೋಗನ ಪಡ್ಕೋಬೋದು. ನಂತರದಲ್ಲಿ ಇಲ್ಲಿ ಚಾನಲ್ಸ್ ರೈಟ್ ಸೈಡ್ ನಾವು ನೋಡ್ಬೋದು ಪ್ಲಸ್ ಎನ್ನುವಂಥದ್ದನ್ನ ಕಾಣ್ತಿದ್ದಾರೆ. ಇಲ್ಲಿ ಏನಿದೆ ಫೈಂಡ್ ಚಾನಲ್ ಮತ್ತು ಇನ್ನೊಂದು ಕ್ರಿಯೇಟ್ ದಿ ಚಾನಲ್. ಫಸ್ಟ್ ಒನ್ನ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿಯ ಒಂದು ಇಂಟರ್ಫೇಸ್ ಬರುತ್ತೆ. ಈ ಇಂಟರ್ಫೇಸಲ್ಲಿ ಏನು ನೋಡ್ಬೋದು, ಕ್ರಿಯೇಟ್ ಎ ಚಾನಲ್ ಟು ಈಚ್ ಅನ್ಲಿಮಿಟೆಡ್ ಫಾಲೋವರ್ಸ್ ಎನ್ನುವಂಥದ್ದನ್ನ ಅವರು ತಿಳಿಸ್ತಾ ಹೋಗಿದ್ದಾರೆ. ನಾವು ಎಷ್ಟು ಜನನ ಬೇಕಾದ್ರೂ ಫಾಲೋವರ್ಸ್ನ ಇಟ್ಕೊಬೋದು ಮತ್ತು ಎಲ್ಲರಿಗೂ ಸಹ ಇದು ಅನ್ವಯಿಸುತ್ತೆ. ಯಾರು ಬೇಕಾದ್ರೂ ನಮ್ಮ ಒಂದು ಚಾನಲ್ಗೆ ಒಂದು ಜಾಯಿನ್ ಬಟನ್ ಅಥವಾ ಫಾಲೋ ಹಾಕ್ಬೋದು. ಓಕೆನಾ. ನಂತರದಲ್ಲಿ ಈ ಪೋಸ್ಟ್ಗಳು ನೀವು ಎಲ್ಲವನ್ನು ಸಹ ಯಾವುದೇ ನಿಮ್ಮ ಒಂದು ಪರ್ಸನಲ್ ನಮ್ಮ ಫೋನ್ ನಂಬರ್ ಆಗಿರ್ಬೋದು, ಯಾವುದೇ ಒಂದು ಮಾಹಿತಿ ಕೂಡ ಇದರಲ್ಲಿ ಲೀಕ್ ಆಗಲ್ಲ. ನಿಮ್ಮ ಚಾನಲ್ ಮತ್ತು ನಿಮ್ಮ ಡಿಸ್ಕ್ರಿಪ್ಷನ್ ಏನು ಕೊಟ್ಟಿರ್ತಾ ಅದು ಮಾತ್ರ ಆಗುವಂಥದ್ದು. ಓಕೆನಾ. ನಂತರದಲ್ಲಿ ನೀವು ಕ್ರಿಯೇಟ್ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿಯ ಒಂದು ಇಂಟರ್ಫೇಸು ಬರುತ್ತೆ. ಈ ಇಂಟರ್ಫೇಸ್ನ ನೀವು ನೋಡ್ಬೋದು. ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಚಾನಲ್ನ DP ಕೊಡ್ಬೋದು. ನಂತರದಲ್ಲಿ ನಿಮ್ಮ ಒಂದು ಚಾನಲ್ನ ನೇಮ್ ಕೊಡ್ಬೋದು. ನೇಮ್ ಕೊಟ್ಟ ನಂತರದಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಯುವರ್ ಚಾನಲ್ ಇನ್ಕ್ಲೂಡಿಂಗ್ ಎ ಡಿಸ್ಕ್ರಿಪ್ಷನ್ ಈಸ್ ಯೂಸ್ಫುಲ್ ಫಾರ್ ಯುವರ್ ಫಾಲೋವರ್ಸ್. ಇದು ನಮ್ಮ ಒಂದು ಫಾಲೋವರ್ಸ್ಗಳಿಗೆ ಯೂಸ್ಫುಲ್ ಆಗುತ್ತೆ. ನಾವು ಹೇಗೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಗೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿನೋ ಅದೇ ರೀತಿಯಾಗಿ ಇದರಲ್ಲೂ ಸಹ ಡಿಸ್ಕ್ರಿಪ್ಷನ್ ಕೊಟ್ಟು ನಾವು ನಮ್ಮ ಒಂದು ಫಾಲೋವರ್ಸ್ಗಳಿಗೆ ನಾವು ಏನು ಸಜೆಸ್ಟ್ ಮಾಡ್ಬೋದು ಮತ್ತು ಅವರು ಸಹ ನಮ್ಮ ಒಂದು ಚಾನಲ್ನಲ್ಲಿ, ನಮ್ಮ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಅದನ್ನ ಸಹ ಕಾಣ್ಬೋದು. ಈ ಕ್ರಿಯೇಟ್ ದಿ ಚಾನಲ್ನ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಚಾನಲ್ನ ಪೇಜ್ ಓಪನ್ ಆಗುತ್ತೆ. ಹೇಗೆ ನಿಮ್ಮ ಫೋನ್ನಲ್ಲಿ ಒಂದು ಗ್ರೂಪ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಹೇಗೆ ನಿಮ್ಮ ಒಂದು ಚಾನಲ್ನ ಒಂದು ಪೇಜ್ ಓಪನ್ ಆಗುತ್ತೋ ಅದೇ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ನಂತರದಲ್ಲಿ ಅಲ್ಲಿ ನೀವು ಸಹ ಒಂದು ಹಾಯ್, ವೆಲ್ಕಮ್ ಟು ಯುವರ್ ಚಾನಲ್, ವೆಲ್ಕಮ್ ಟು ಯುವರ್ ಗ್ರೂಪ್ ಅನ್ನುವಂಥ ಮಾಹಿತಿ ಅಥವಾ ಒಂದು ಮೆಸೇಜ್ಗಳನ್ನ ನಮ್ಮ ಒಂದು ಫಾಲೋವರ್ಸ್ಗಳಿಗೆ ನಾವು ಕಳಿಸ್ಬೋದು. ಈ ರೀತಿಯಾಗಿ ವಾಟ್ಸಪ್ನಲ್ಲಿ ಒಂದು ಒಂದು ಅಪ್ಡೇಟ್ ಬಂದಿದೆ. ಈ ಒಂದು ಫೀಚರ್ ನಿಮಗೆ ಇಷ್ಟವಾಗಿದ್ದರೆ, ನನ್ನ ಒಂದು ಚಾನಲ್ನ ಈ ಒಂದು ಮಾಹಿತಿ ಕೂಡ ನಿಮಗೆ ಇಷ್ಟವಾಗಿದ್ದರೆ ನನ್ನ ಒಂದು ವಾಯ್ಸ್ ಆಫ್ ಸುದೀಪ್ ಯೂಟ್ಯೂಬ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಬೆಂಬಲಿಸಿ ಅಂತ ಕೇಳ್ತೀನಿ. ಇದೇ ರೀತಿಯಾಗಿ ಇನ್ನೊಂದು ಹೊಸ ಒಂದು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅದುವರೆಗೂ ಟೇಕ್ ಕೇರ್ ಗಾಯ್ಸ್.